ಮುಡಾ ಕೇಸ್ನಲ್ಲಿ ಇಡಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಸಿಎಂ ಪತ್ನಿಗೆ ಇಡಿ ನೋಟಿಸ್ ವಿಚಾರ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರು ಸಿಎಂ ಅಡಿಯಲ್ಲಿ ಬರ್ತಾರೆ, ಪಾಪ ಪೊಲೀಸರಿಗೆ ಪ್ರಮೋಷನ್ ಬೇಕು. ಆರ್ ಅಶೋಕ್ ಅವರ ಮಾತಿದು. ಪ್ರಮೋಷನ್ ಬೇಕಿರೋರು ಹೇಗೆ ಸಿಎಂ ವಿರುದ್ಧ ತನಿಖೆ ಮಾಡ್ತಾರೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ತನಿಖಾ ವರದಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡ್ತಾರೆ, ಪಾಪ ಲೋಕಾಯುಕ್ತ ಪೊಲೀಸರು ಅಂತ ಹೇಳಿ ಆರ್ ಅಶೋಕ್ ಅವರು ಸಿಎಂ ಪತ್ನಿಗೆ ಇಡಿ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇವ್ಗೆ ಇಡಿ ನೋಟಿಸ್ ಕೊಟ್ಟರೆ ಮಾತ್ರ ಸುದ್ದಿ ಆಗ್ತೈತೆ, ಲೋಕಾಯುಕ್ತ ನೋಟಿಸ್ ಕೊಟ್ಟರೆ ಸುದ್ದಿನೇ ಆಗಲ್ಲ. ಯಾಕಂದರೆ ಲೋಕಾಯುಕ್ತ ಏನು ಮಾಡಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ. ಲೋಕಾಯುಕ್ತ ಏನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ನೋಟಿಸ್ಗೆ ಬೆಲೆ ಇಲ್ಲ ಅಂತೀರಾ. ಅವ್ರ ಅಧಿಕಾರಿಗಳು ತಪ್ಪು. ಸೈಟು ಯಾರು ಕೊಟ್ಟಿದ್ದು? 14 ಸೈಟು ಅಧಿಕಾರಿಗಳು. 1400 ಸೈಟು ಅವ್ರ ಬೆಂಬಲಿಗರು ಯಾರು ಕೊಟ್ಟಿದ್ದು? ಅಧಿಕಾರಿಗಳು. ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಟ್ಟಿದ್ದು ಯಾರು? ಅಧಿಕಾರಿಗಳು. ಮತ್ತು ಅಲ್ಲಿ ಲೇಔಟ್ ಆದಮೇಲೂ ಕೂಡ ಅದನ್ನು 50-50 ಸ್ಕೀಮಲ್ಲಿ ತಂದವರು ಯಾರು? ಅಧಿಕಾರಿಗಳು. ಕೊನೆಗೆ ಅಧಿಕಾರಿಗಳು, ರಿಪೋರ್ಟಲ್ಲಿ ಅಧಿಕಾರಿಗಳು ಅಷ್ಟೇ. ಇವ್ರು ಯಾರ ಹೆಸರು ಇರಲ್ಲ. ಈಗ ವಾಲ್ಮೀಕಿ ನಿಗಮದ್ದು ಏನಾಯ್ತಪ್ಪ, ಮಂತ್ರಿದು ದುಡ್ಡು ಸಿಕ್ಕಿರೋ